ಮ್ಯೂಟ್ ಆಗಿದೆ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರಗಳು. ನಮ್ಮ ಗುರುಗಳಾದಂತ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ ಈ ದಿನದ ಧ್ಯಾನ ಮತ್ತು ಸತ್ಸಂಗನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮಾಸ್ಟರ್ಸ್, ಇವತ್ತು ಭಗವದ್ಗೀತೆಯ ತುಂಬಾ ಪ್ರಸಿದ್ಧಿಯಾದಂತಹ ಈ ಶ್ಲೋಕ ಪ್ರತಿಯೊಬ್ರು ಕೇಳಿದ್ದೀರಾ. ಯಾಕೆ ತಗೊಂಡೆ ಅಂತ ಅಂದ್ರೆ ಇದ್ರದ್ದು ಅರ್ಥ ಹೇಳ್ಬಿಡ್ತೀನಿ ಮಾಸ್ಟರ್ಸ್. ಮೊದಲು, ಅರ್ಜುನನೇ, ಯಾವಾಗ ಧರ್ಮ ಕುಂದುತ್ತದೆಯೋ, ಆ ಅಧರ್ಮವು ಹೆಚ್ಚಾಗುತ್ತದೆಯೋ, ಆಗ ನಾನು ಅವತರಿಸುತ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದಂತಹ ಸಂದರ್ಭದಲ್ಲಿ ಹೇಳ್ತಾನೆ ಮಾಸ್ಟರ್ಸ್. ಇದನ್ನ ಇಲ್ಲಿ ನಾನು ಯಾಕೆ ಇದನ್ನ ತಗೊಂಡೆ ಅಂದ್ರೆ, ಇದು ನಮ್ಮ ಗುರುಗಳಿಗೆ ತುಂಬಾ ಅನ್ವಯಿಸುತ್ತೆ. ಯಾವಾಗ ಅಧರ್ಮ ಹೆಚ್ಚಾಯ್ತೋ ನಮ್ಮ ಗುರುಗಳಂತಹ ಅವರು ಅವತಾರ ಎತ್ತಿ ಬರ್ತಾರೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ಒಂದು ಘಟನೆನೇ ಸಾಕ್ಷಿ ಮಾಸ್ಟರ್ಸ್. ನಮ್ ಗುರುಗಳು ಬಾಯಿ ಬಿಟ್ರೆ ಸಾಕು, ಧ್ಯಾನ ಮಾಡಯ್ಯ, ಧ್ಯಾನ ಹೇಳ್ಕೊಡು, ಧ್ಯಾನ ಹೇಳ್ಕೊಡು ಅಂತ ಹೇಳ್ತಾ ಇದ್ರು. ಅವಾಗಿಂದನು ಇವತ್ತಿನವರೆಗೂ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಧ್ಯಾನ ಹೇಳ್ಕೊಡ್ರಿ, ಧ್ಯಾನ ಹೇಳ್ಕೊಡ್ರಿ, ಧ್ಯಾನ ಹೇಳ್ಕೊಡ್ರಿ ಅಂತ. ಆ ಧ್ಯಾನ ನಮ್ಮ ಮೈಸೂರಿನ ಸೆಂಟ್ರಲ್ ಜೈಲು ಬಾಗ್ಲು ಹೋಗಿ ತಟ್ಟಿ ಅಲ್ಲಿ ಇದ್ದಂತಹ ಮಹಿಳೆಯರು ಮತ್ತು ಪುರುಷರು ಧ್ಯಾನ ಮಾಡಿ ಅವರು ಆ ಸೆರೆಮನೆಯಿಂದ ಹೊರಗಡೆ ಬಂದಿರುವಂತಹ ಸಂತೋಷನ ನಿನ್ನೆ ಅರುಣಿ ಮೇಡಮ್ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ಹಾಕಿದಾಗ ಅನಿಸ್ತು. ಹೌದಲ್ವಾ? ನಾವು ಮುಂಚೆ ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನನ ಬರೀ ನೀವಷ್ಟೇ ಮಾಡದ್ ಅಲ್ಲ, ಹೊರಗಡೆ ಬನ್ನಿ ಧ್ಯಾನ ಹೇಳ್ಕೊಡ್ರಿ ಅಂತ ಚನ್ನಬಸವ ಸರ್ ಹೇಳಿದಾಗ ನಮಗ್ ಅನಿಸ್ತಿತ್ತು, ಯಾರಪ್ಪ ಹೊರಗಡೆ ಹೋಗಿ ಹೇಳ್ಕೊಡ್ತಾರೆ, ಅವ್ರು ನಾವ್ ಮಾತು ಕೇಳ್ತಾರ ಅಂತ. ಆದ್ರೆ ಧೈರ್ಯ ಮಾಡಿ ಹೊರಗಡೆ ಬಂದ್ವಿ. ಕೊನೆಗೆ ನಾವ್ ಎಲ್ಲಿವರೆಗೂ ಹೋಗ್ತಾ ಇದೀವಿ ಅಂದ್ರೆ ಸೆಂಟ್ರಲ್ ಜೈಲ್ ಆದ್ರೂ ಹೋಗಿ ಹೇಳ್ಕೊಡ್ತಾ ಇದೀವಿ. ಅದು ಎಂತಹ ಜನರನ್ನ ಎಲ್ಲೆಲ್ಲಿ ನೋವನ್ನು ತಿಂತಾ ಇರ್ತಾರೋ ಅಂತವ್ರನ್ನೆಲ್ಲ ಈ ಧ್ಯಾನ ಎಂಬ ಈ ಶಕ್ತಿ ಹೊರಗಡೆ ಬರ್ತಾ ಇದೆ ಅನ್ನೋದಕ್ಕೆ ನಿನ್ನೆ ನಡೆದ ಘಟನೆನೇ ಸಾಕ್ಷಿ ಮಾಸ್ಟರ್ಸ್. ಅದಕ್ಕೆ ತಗೊಂಡೆ ನಾನು ಈ ಶ್ಲೋಕನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲಿ ಅಧರ್ಮ ತಾಂಡವಾಡುತ್ತೋ ಅಲ್ಲಿ ಧರ್ಮ ಬರ್ಲೇಬೇಕು. ಎಲ್ಲಿ ಅಧರ್ಮ ಶುರುವಾಗುತ್ತೋ ನಮ್ಮ ಪತ್ರಿಜಿ ಅಂತವ್ರು ಜನ್ಮ ಎತ್ತಿ ಅವತಾರವೆತ್ತಿ ಬರ್ಲೇಬೇಕು ಅಂತ ಹೇಳ್ತಾ, ಇವತ್ತ ನಮ್ಮ ಗುರುಗಳು ಏನನ್ನ ಹೇಳಿದರೆ ಅನ್ನೋದನ್ನ ನೋಡೋಣ ಮಾಸ್ಟರ್ಸ್. ಈಗ ಗುರುಗಳು ಹೇಳ್ತಾರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಂ ಕುರ್ವತ ಸಂಜಯ. ಈ ಶ್ಲೋಕನ ಭಗವದ್ಗೀತೆಯ ಮೊದಲನೇ ಶ್ಲೋಕ ಆಗಿದೆ. ಈ ಶ್ಲೋಕ ಧೃತರಾಷ್ಟ್ರ ಹೇಳ್ತಾ ಇರ್ತಾನೆ ಮಾಸ್ಟರ್ಸ್. ಅದಕ್ಕೆ ಗುರುಗಳು ಹೇಳ್ತಾರೆ, ಆ ಧರ್ಮ ಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಸೇರಿದ ನನ್ನವರು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ ಎಂದು ಸಂಜಯನನ್ನ ಕೇಳ್ತಾನೆ ಧೃತರಾಷ್ಟ್ರ ಅಂತ. ಅಂದ್ರೆ ಆ ಕುರುಡ ಸಹ, ಗುರುಗಳು ಹೇಳೋದು, ಆ ಕುರುಡ ಸಹ ಭಗವದ್ಗೀತೆಯಲ್ಲಿ ಧರ್ಮ ಅನ್ನೋ ಪದದಿಂದನೇ ಶುರು ಮಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅಂತ ಕುರುಡನೂ ಸಹ ಉಚ್ಚಾರ ಮಾಡಿದ್ದು ಧರ್ಮ 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 ಅಂತ. ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆನಲ್ಲಿ ಅವನು ಹೇಳ್ದ ಅದೇ ರೀತಿ ನಮ್ಗೆ ಆ ಭಿಕ್ಷುಕ ಧರ್ಮ ಮಾಡಪ್ಪ ಅಂತ ಹೇಳ್ತಾ ಇದ್ದಾನೆ. ಆ ಕುರುಡ ಸಹ ಧರ್ಮದಿಂದಲೇ ಭಗವದ್ಗೀತೆನ ಪ್ರಾರಂಭಿಸಿದ ಅಂತ ಹೇಳ್ತಾರೆ. ಇಲ್ಲಿ ಭಿಕ್ಷುಕ ಕೇಳ್ತಾ ಇದ್ದಾನೆ, ಅದೇ ರೀತಿ ಆ ಕುರುಡನಾದ ಧೃತರಾಷ್ಟ್ರನು ಧರ್ಮದ ಬಗ್ಗೆನೆ ಹೇಳ್ತಾ ಇದ್ದಾನೆ. ಅದಕ್ಕೆ ಭಗವದ್ಗೀತೆ ಶುರುವಾಗೋದು ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಅಂತಾನೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್, ಈ ದಿನ ನಾವು ಈ ಧರ್ಮ ಎಂಬ ಶಬ್ದದ ಕುರಿತು ಮಾತನಾಡುತ್ತಿದ್ದೇವೆ, ಕೇಳುತ್ತಿದ್ದೇವೆ. ಜೀವ ಮಾನವಿಡೀ ಚರ್ಚಿಸಿದರೂ ಸಹ ಈ ಧರ್ಮ ಎಂಬ ಶಬ್ದ
ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ. ಯಾವ ರೀತಿ ಮುಗಿಯೋದಿಲ್ಲ ಅಂತಂದ್ರೆ, ಈ ಹನುಮಂತನ ಬಾಲನ ತಗೊಂಡೋದ್ರೆ ಎಷ್ಟು ಉದ್ದ ಹೋಗ್ತಾ ಇರುತ್ತೋ ಅದೇ ರೀತಿ ಬೆಳಿತಾನೆ ಇರುತ್ತೆ ಈ ಧರ್ಮ ಎಂಬ ವಿಷಯದ ಬಗ್ಗೆ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅಂತ ಹೇಳ್ತಾರೆ ಗುರುಗಳು. ಅಷ್ಟು ಎಂಡ್ಲೆಸ್ ಇದು ಅಂತ. ಮತ್ತೆ ಹೇಳ್ತಾರೆ, ಜೀವಮಾನದ ಧರ್ಮ, ಇಂದಿನ ಧರ್ಮ, ಇಂದಿನ ಈ ಕ್ಷಣದ ಧರ್ಮ ಅಂದ್ರೆ ಏನು ಅಂತ, ಈ 3 ಬಗೆಯ ಧರ್ಮಗಳನ್ನು ನಾವು ಕಲಿಲೇಬೇಕು ಅಂತ ಹೇಳ್ತಾರೆ ಗುರುಗಳು. ಏನಪ್ಪಾ ಇದು ಜೀವಮಾನದ ಧರ್ಮ ಅಂದ್ರೆ? ಜೀವಮಾನದಲ್ಲಿ ನಾನೇನು ಮಾಡಬೇಕೆಂದಿದ್ದೇನೆ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ. ನಾವು ಏನಕ್ಕೆ ಹುಟ್ಟಿ ಬಂದಿದೀವಿ, ನಮ್ಮ ಜೀವಮಾನದ ಪರ್ಪಸ್ ಏನು ಅಂತ ನಾವು ತಿಳ್ಕೋಬೇಕು. ಅದು ಜೀವಮಾನದ ಧರ್ಮ ಅಂತ ಹೇಳ್ತಾರೆ. ಇಂದಿನ ಧರ್ಮ ಅಂದ್ರೇನು? ಈಗ 24 ಗಂಟೆ ಒಳಗಡೆ ಈ ದಿನ ನಾವು ಏನ್ ಮಾಡ್ತೀವಲ್ಲ ಅದು ಇಂದಿನ ಧರ್ಮ ಅಂತ ಹೇಳ್ತಾರೆ. ಮತ್ತೆ ಇಂದಿನ ಈ ಕ್ಷಣದ ಧರ್ಮ ಅಂದ್ರೆ ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ, ಈ ಕ್ಷಣದಲ್ಲಿ ನೀನು ಏನು ಮಾಡ್ತೀಯಾ ಅನ್ನೋದು ಅದು ಬಹಳ ಮುಖ್ಯ ಆಗುತ್ತೆ. ಅದನ್ನ ಇಂದಿನ ಈ ಕ್ಷಣದ ಧರ್ಮ ಅಂತ ಕರಿತಾ ಇದ್ದಾರೆ ಗುರುಗಳು. ಈಗ ಮೊದಲನೆಯ ಧರ್ಮ ಅಂದ್ರೆ ಜೀವಮಾನದ ಧರ್ಮದಲ್ಲಿ ಕೆಲವು ವ್ಯಕ್ತಿಗಳನ್ನ ನಮ್ ಗುರುಗಳು ಉದಾಹರಣೆಯಾಗಿ ತಗೋತಾರೆ ಮಾಸ್ಟರ್. ಅವ್ರು ಯಾರೆಲ್ಲ ಏನೇನನ್ನ ಜೀವಮಾನದ ನನ್ನ ಉದ್ದೇಶ ಅಂತ ಅನ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಈಗ ಹಿಟ್ಲರ್, ನೀವ್ ಹೆಸರು ಕೇಳಿದೀರಾ? ಅಡಾಲ್ಫ್ ಹಿಟ್ಲರ್ ಅಂತ. ಅವನು ತನ್ನ ಜೀವಮಾನದ ಧರ್ಮ ಏನು ಅಂತ ಅನ್ಕೊಂಡ್ ಬಂದಿದ್ದಾನೆ ಅಂದ್ರೆ, ನಾನು 2ನೇ ಮಹಾಯುದ್ಧವನ್ನು ನೋಡಿ ಬರಬೇಕು ಅಂತ ಅನ್ಕೊಂಡೇ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ರಮಣ ಮಹರ್ಷಿಗಳು ಹೇಳ್ತಾರೆ, ನಾನು ಜೀವಮಾನವಿಡೀ ಬೆಟ್ಟದ ಮೇಲೇರಿ ಧ್ಯಾನ ಮಾಡುತ್ತೇನೆ ಅಂದ್ರು ಅಂತಾರೆ. ಮತ್ತೆ ಗಾಂಧೀಜಿ, ನನ್ನ ಜೀವಮಾನದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಅಂದರು. ಮತ್ತೆ ಬ್ರಿಟಿಷ್ನವ್ರು ಏನ್ ಅನ್ಕೊಂಡ್ರು? ನಮ್ಮ ಜೀವಮಾನದಲ್ಲಿ ಭಾರತವನ್ನು ಗುಲಾಮನನ್ನಾಗಿ ಮಾಡುತ್ತೇನೆ ಅಂದ್ಕೊಂಡೇ ಬಂದ್ರಂತೆ. ಅಂದ್ರೆ ಇವ್ರದೆಲ್ಲ ಅವರ ಜೀವಮಾನದ ಯೋಜನೆಗಳು ಅಂತ ಹೇಳ್ತಾರೆ. ಮತ್ತೆ ಗುರುಗಳು ಹೇಳ್ತಾರೆ, ಹಾಗೆಯೇ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಏನು ಮಾಡುತ್ತಿದ್ದಾರೆ, ಅವರ ಜೀವಮಾನದ ಉದ್ದೇಶ ಏನು ಅಂತ ಹೇಳ್ತಾ ಇದ್ದಾರೆ. ಅವರ ಜೀವಮಾನದ ಉದ್ದೇಶ ಇಡೀ ಪ್ರಪಂಚವನ್ನು ಧ್ಯಾನಮಯ ಮಾಡುವುದು, ಪಿರಮಿಡ್ ಮಯ ಮಾಡುವುದು, ಶಾಕಾಹಾರಮಯ, ಅಹಿಂಸಾಮಯ ಮಾಡುತ್ತೇವೆ ಎಂಬುದೇ ಅವರ ಜೀವಮಾನದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅವರ ಜೀವಮಾನದ ಧರ್ಮ ಏನು? ಎಲ್ಲರನ್ನು ಶಾಕಾಹಾರಿಗಳು ಮಾಡ್ಬೇಕು, ಧ್ಯಾನಮಯಿಗಳನ್ನಾಗಿ ಮಾಡ್ಬೇಕು ಪ್ರತಿಯೊಬ್ಬರನ್ನು, ಮತ್ತೆ ಪಿರಮಿಡ್ಗಳನ್ನ ರಚಿಸ್ಬೇಕು, ಮಾಡ್ಬೇಕು ಅನ್ನೋದೇ ನಮ್ಮ ಜೀವಮಾನದ ಧ್ಯೇಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗುರುಗಳು ಹೇಳ್ತಾರೆ, ನನ್ನ ಇಡೀ ಜೀವಮಾನವನ್ನು ಶಾಕಾಹಾರಿ ಪ್ರಪಂಚಕ್ಕೆ, ಧ್ಯಾನ ಪ್ರಪಂಚಕ್ಕೆ, ಪಿರಮಿಡ್ ಪ್ರಪಂಚಕ್ಕೆ ಅರ್ಪಿಸುತ್ತೇನೆ. ಇದು ನನ್ನ ಯೋಜನೆ, ಇದು ನನ್ನ ಧರ್ಮ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಗುರುಗಳು. ಹೇಳ್ತಾರೆ, ಇಂದಿನ ಧರ್ಮ ಅಂದ್ರೆ ಏನು ಅಂತ. ಅಂದ್ರೆ ಇದು ಜೀವಮಾನದ ಧರ್ಮ ಆಯ್ತು. ಇವತ್ತಿನ ಧರ್ಮ ಹಾಗಾದ್ರೆ ಏನು ಅಂದ್ರೆ, ಈ 24 ಗಂಟೆಗಳಲ್ಲಿ ನಾನು ಧ್ಯಾನದ ಬಗ್ಗೆಯೇ ಮಾತನಾಡ್ತೀನಿ, ಧ್ಯಾನದ ಬಗ್ಗೆನೇ ಯೋಚಿಸ್ತೀನಿ, ಧ್ಯಾನದ ಬಗ್ಗೆನೇ ಬರಿತೀನಿ, ಪ್ರತಿ ಕ್ಷಣ ಧ್ಯಾನ 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 ಅದರಲ್ಲೇ ಇರ್ತೀನಿ ನಾನು ಅಂತ ಹೇಳ್ತಾರೆ. ಈ ಕ್ಷಣ, ಹಾಗಾದ್ರೆ ಈ ಕ್ಷಣದ ಧರ್ಮ ಏನು ಅಂದ್ರೆ, ಈ ಕ್ಷಣನೂ ಅದೇ ಮಾಡೋದು ನಾನು. ನನ್ನ ಯೋಜನೆ ಏನಾಗಿದೆ, ನನ್ನ ಜೀವಮಾನದ ಯೋಜನೆ ಏನಾಗಿದೆ ಅದನ್ನೇ ಈ ದಿನನೂ ಮಾಡ್ತೀನಿ, ಈ ಕ್ಷಣನೂ ಮಾಡ್ತೀನಿ. ನನ್ನ ಜೀವಮಾನ ಪೂರ ನಾನು ಮಾಡೋದು ಧರ್ಮ ಪ್ರಚಾರ, ಧ್ಯಾನ ಮಾಡೋದು, ಮತ್ತೆ ಧ್ಯಾನನ ಪ್ರಚಾರ ಮಾಡೋದೇ ನನ್ನ ಜೀವಮಾನದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ದಿನ ನನ್ನ ಜೀವ ಇರೋವರೆಗೂ ಪ್ರತಿ ಕ್ಷಣ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದಕ್ಕೆ ಹೇಳ್ತಾರೆ ಗುರುಗಳು, ಜೀವಮಾನವೆಲ್ಲ ಈ ದಿನದಿಂದಲೇ ತುಂಬಿರುತ್ತದೆ ನನ್ನದು, ಈ ದಿನವೆಲ್ಲ ಈ ಕ್ಷಣದಿಂದಲೇ ತುಂಬಿರುತ್ತದೆ. ನಾಳೆ ಎಂಬುದು ಜೀವನದಲ್ಲಿ ಎಂದೂ ಬರುವುದಿಲ್ಲ, ಯಾವಾಗ ಬಂದರೂ ಹಿಂದೇ ಬರುತ್ತದೆ, ಯಾವಾಗ ಬಂದರೂ ಈ ಕ್ಷಣವೇ ಬರುತ್ತದೆ. ಹಾಗಾಗಿ ನಮ್ಮ ಜೀವಮಾನದ ಯೋಜನೆ, ಇಂದಿನ ಯೋಜನೆ, ಈ ಕ್ಷಣದ ಯೋಜನೆ ಎಲ್ಲಾ ಒಂದೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗುರುಗಳು ಹೇಳ್ತಾರೆ, ನನ್ನ ಜೀವಮಾನದ ಉದ್ದೇಶ ಬರೀ ಧ್ಯಾನ 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 ಅಷ್ಟೇ ಅಲ್ಲ. ಧ್ಯಾನ ಮಾಡೋರಿಗೆ ನನಗೆ ಸಮಯ ಸಿಕ್ಕಾಗೆಲ್ಲ ಅಡಿಗೆ ಮನೆಗೆ ಹೋಗ್ತೀನಿ,
ತರಕಾರಿ ಹೆಚ್ಚ್ತೀನಿ, ಅಡಿಗೆ ಮಾಡ್ತೀನಿ, ಆ ಕ್ಷಣಕ್ಕೆ ನನಗೆ ನನ್ನ ಧ್ಯಾನ ಒಂದೇ ಅಲ್ಲ, ಆ ಕ್ಷಣಕ್ಕೆ ನನಗೆ ಅಡಿಗೆ ಮಾಡೋದು ಸಹ ನನ್ನ ಧರ್ಮ ಆಗಿರುತ್ತೆ. ಇದು ಮುಗಿದ ಮೇಲೆ ನಾನು ಅಲ್ಲಿ ಇದ್ದಂತಹ ಎಲ್ಲಾ ಜನಗಳಿಗೂ ಊಟಕ್ಕೆ ಬಡಿಸ್ತೀನಿ. ಆಮೇಲೆ ಊಟ ಚೆನ್ನಾಗಿದ್ಯಪ್ಪ, ಚೆನ್ನಾಗಿದ್ಯಮ್ಮ ಅಂತ ಕೇಳ್ತೀನಿ. ಉಪ್ಪು ಚೆನ್ನಾಗಿದ್ಯಾ, ಉಪ್ಪು ಸರಿಯಾಗಿದ್ಯಾ, ಖಾರ ಸರಿಯಾಗಿದ್ಯಾ ಅಂತಾನು ಕೇಳ್ತೀನಿ. ಇದು ನನ್ನ ಜೀವಮಾನದ ಧ್ಯೇಯನೂ ಹೌದು. ಬರೀ ಧ್ಯಾನ ಹೇಳ್ಕೊಡೋದಷ್ಟೇ ಅಲ್ಲ ಅಂತಾನು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಬರೀ ಧ್ಯಾನ ಧ್ಯಾನ ಅಂತ ಬರೀ ಅದ್ರಲ್ಲೇ ಇರೋದಲ್ಲ, ಪ್ರತಿ ಒಂದು ಕ್ಷಣದಲ್ಲೂ ನಾವು ಏನ್ ಮಾಡ್ಬೇಕು, ನಮ್ಮ ಧರ್ಮ ಏನು ಅಂತ ಅರ್ಥಕೊಳ್ಬೇಕು ಅನ್ನೋದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಅಡಿಗೆ ಮಾಡೋದು ನನ್ನ ಧರ್ಮನೇ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ನನ್ನ ಜೀವಮಾನದ ಧರ್ಮ ಯಾವಾಗ ತಿಳಿತು ನನಗೆ ಅಂತ ಕೇಳ್ತಾ ಇದ್ದಾರೆ. ನನಗೆ ಯಾವಾಗ ತಿಳಿತು ಅಂದ್ರೆ, ನಾನು ಕೆಲ್ಸ ಮಾಡ್ಬೇಕಾದ್ರೇನೆ ನನಗೆ ನನ್ನ ಜೀವಮಾನದ ಧರ್ಮ ಏನು ಅಂತ ನನಗೆ ಅರಿವಾಯ್ತು. ಆ ಕೆಲಸದಲ್ಲಿ ನನಗೆ ಮಗ್ನನಾಗೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾವಾಗ ನಾನು ಈ ನನ್ನ ಕೆಲ್ಸಕ್ಕೆ ರಿಸೈನ್ ಮಾಡ್ತೀನೋ, ಯಾವಾಗ ನಾನು ಧರ್ಮ ಪ್ರಚಾರ ಧರ್ಮಕ್ಕೋಸ್ಕರನೇ ಇರ್ತೀನೋ ಅಂತ ನನಗೆ ಯಾವಾಗ್ಲೂ ಅನಿಸ್ತಾ ಇತ್ತು. ಅದಕ್ಕೆ ನಾನೇನ್ ಮಾಡ್ದೆ, ನನಗೆ ಬಂದ ಕ್ಷಣಕ್ಕೆ ಯಾವಾಗ ಹೋಗ್ತೀನೋ ಅಂತ ಅಂದ್ಕೊಂಡೋ, ಆ ಸಮಯ ಬಂದ ತಕ್ಷಣನೇ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಇಟ್ಟು ಧರ್ಮ ಪ್ರಚಾರಕ್ಕೋಸ್ಕರನೇ ಊರೂರಿ ಸುತ್ತಿ ಸುತ್ತಿ ಧ್ಯಾನವನ್ನು ಹೇಳ್ಕೊಡ್ತಾನೆ ಇದ್ದೀನಿ. ನನ್ನ ಜೀವಮಾನದ ಯೋಜನೆ ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ, ನನ್ನ ರಾಜೀನಾಮೆ ಕೊಟ್ಟ ತಕ್ಷಣನೇ ಶುರುವಾಯ್ತು. ಇದನ್ನು ಯಾವಾಗ ಕೊಡ್ತೀನೋ ರಾಜೀನಾಮೆ ಅಂತ ನಾನು ಕಾತರದಿಂದ ಇದ್ದೆ ಅಂತ ಹೇಳ್ತಾರೆ ಗುರುಗಳು. ಅದೇ ರೀತಿ ಬುದ್ಧನಿಗೆ ಜೀವಮಾನದ ಧರ್ಮ ಯಾವಾಗ ಶುರುವಾಯ್ತು ಅಂತಾನು ಹೇಳ್ತಾರೆ. ಬುದ್ಧನಿಗೆ ಅವನ ಜೀವಮಾನದ ಧರ್ಮ ಯಾವಾಗ ಅವನಿಗೆ ಗೊತ್ತಾಯ್ತು ಅಂದ್ರೆ, ಅವನು ರಾಜ್ಕುಮಾರ ಆಗಿದ್ದಾಗ್ಲೇ ಗೊತ್ತಾಗಿತ್ತು ಅಂತ. ಹೌದು, ಅವನಿಗೆ ರಾಜ್ಕುಮಾರ ಆದಾಗ ಗೊತ್ತಾಗಿದ್ರು ಸಹ ಅವನು ನಾನು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅನ್ನೋ ಅರಿವಾದ ತಕ್ಷಣನೇ ಅದನ್ನ ತ್ಯಜಿಸಿ ಅವನು ಹೊರಗಡೆ ಬಂದ, ಸನ್ಯಾಸಿಯಾದ, ಮತ್ತೆ ಧ್ಯಾನ ಮಾಡ್ದ, ತಪಸ್ ಮಾಡ್ದ. ಅದರಿಂದ ಎಲ್ಲದನ್ನು ಪಡೆದು ಬಿಟ್ಟು ಅವನು ಅದಕ್ಕೋಸ್ಕರ ತನ್ನ ಜೀವಮಾನವನ್ನು ಕಂಪ್ಲೀಟ್ ಆಗಿ ಇಟ್ಟ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಮತ್ತೆ ಹೇಳ್ತಾರೆ, ಆ ಭಿಕ್ಷುಕ ಹೇಳಿದಾನಲ್ಲ, ಧರ್ಮ ಮಾಡಪ್ಪ ಎಂದು. ನೀನು ಧರ್ಮ ಮಾಡದೆ ಅಧರ್ಮ ಮಾಡಿದರೆ ಏನಾಗುತ್ತದೆ? ಏನು ಆಗಬೇಕೋ ಅದು ಆಗುತ್ತದೆ. ಏನಾಗುತ್ತದೆ ಎಂದರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ. ನೀನು ಎಷ್ಟು ಕಾಲ ಅಧರ್ಮದಲ್ಲಿ ಇರುತ್ತೀಯೋ ಅಷ್ಟು ಕಾಲ ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುತ್ತೀಯ, ಮತ್ತೆ ಮತ್ತೆ ಸಾಯುತ್ತಲೇ ಇರುತ್ತೀಯ, ಮತ್ತೆ ಮತ್ತೆ ತಾಯಿಯ ಗರ್ಭದಲ್ಲಿ ಹುಟ್ಟುತ್ತಲೇ ಇರಬೇಕು. ಆದರೆ ಯಾವಾಗ ಸಂಪೂರ್ಣವಾಗಿ ಧರ್ಮಕ್ಕೆ ಬಂದು ಬಿಡುತ್ತೀಯೋ ಆಗ ನೀನು ಮತ್ತೆ ಹುಟ್ಟಬೇಕಾದ ಅಗತ್ಯವಿಲ್ಲ. ಕೃಷ್ಣ ಅರ್ಜುನನಿಗೆ ಹೇಳಿದ, ನೀನು ನನ್ನ ಸ್ಥಿತಿಗೆ ಬಂದರೆ ಮತ್ತೆ ಹುಟ್ಟಬೇಕಿಲ್ಲ, ಇಲ್ಲವಾದರೆ ಹುಟ್ಟಲೇಬೇಕು. ಅದಕ್ಕೆ ಆ ಭಿಕ್ಷುಕ ಹೇಳಿದ್ದು ಧರ್ಮ ಮಾಡಪ್ಪ ಅಂತ. ಮತ್ತೆ ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ಯಾವುದು ಧರ್ಮ? ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ಪ್ರೀತಿಯ ಮಾಸ್ಟರ್ಸ್ ಗಳೆಲ್ಲರಿಗೂ ಒಂದೇ ಧರ್ಮವಿದೆ. ಮಾಂಸ ತಿನ್ನಬೇಡಿ ಎಂದು ಹೇಳುವುದು, ಧ್ಯಾನ ಮಾಡಿ ಎಂದು ಹೇಳುವುದು, ಹಿಂಸೆಯನ್ನು ಬಿಡಿ ಹಂಸವನ್ನು ಹಿಡಿ ಎಂದು ಹೇಳುವುದೇ ಧರ್ಮ. ಅದಕ್ಕಿಂತ ಬೇರೆ ಧರ್ಮವಿಲ್ಲ. ಬಾಯಿ ತೆರೆಯದೇ ಇರುವುದು ಧರ್ಮವಲ್ಲ, ಅಧರ್ಮವಾಗುತ್ತದೆ. ಬಾಯಿ ತೆರೆಯಲೇಬೇಕು. ತೆರೆಯುತ್ತಲೇ ಇದ್ದೇವೆ, ತೆರೆಯುತ್ತಲೇ ಇರುತ್ತೇವೆ. ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳುತ್ತಲೇ ಇರುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಈ ಧರ್ಮದ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ವಿಷಯನೂ ಹೇಳ್ಬೇಕು ನಾನು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಧರ್ಮೋ ರಕ್ಷತಿ ರಕ್ಷಿತಃ, ಇದು ಅತ್ಯಂತ ಶ್ರೇಷ್ಠವಾದ ಹೇಳಿಕೆ. ಧರ್ಮೋ ರಕ್ಷತಿ ರಕ್ಷಿತಃ ಎಂದರೆ, ಯಾರಿಂದ ಧರ್ಮವು ರಕ್ಷಿಸಲ್ಪಡುತ್ತದೆಯೋ ಆ ರಕ್ಷಿಸಲ್ಪಟ್ಟ ಧರ್ಮವು ತಿರುಗಿ ಅವರನ್ನೇ ರಕ್ಷಿಸುತ್ತದೆ. ಇದು ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ಆ ಭಿಕ್ಷುಕ ಧರ್ಮ ಮಾಡಪ್ಪ ಅಂತ ನಿಮಗೆ ಕೇಳ್ತಾ ಇರೋದು. ಕೃಷ್ಣನು ಸಹ ಅರ್ಜುನನಿಗೆ ನಿನ್ನ ಧರ್ಮ ನೀನು ಮಾಡು ಎಂದು ಹೇಳಿದ್ದು. ಬುದ್ಧ ಹೇಳಿದ್ದು ಅದಕ್ಕೆ
ಧರ್ಮ ಮಾಡಪ್ಪ ಎಂದಿದ್ದು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ರು ಭಿಕ್ಷುಕ, ಕೃಷ್ಣ ಮತ್ತೆ ಬುದ್ಧ ಪ್ರತಿಯೊಬ್ಬರು ಸಹ ನಮಗೆ ಏನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ, ಧರ್ಮ 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 ಮಾಡ್ರಿ ಅಂತಾನೆ ಹೇಳ್ತಾ ಇರೋದು ಅಂತ ಹೇಳ್ತಿದ್ದಾರೆ. ನಿಮಗೆ ರಕ್ಷಣೆ ಬೇಕೆ, ಆಗಿದ್ದರೆ ಇನ್ನೊಬ್ಬರನ್ನು ರಕ್ಷಿಸಿ. ನಿನಗೆ ಭಕ್ಷಣೆ ಬೇಕೆ, ಇನ್ನೊಬ್ಬರನ್ನು ಭಕ್ಷಿಸು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು. ಧರ್ಮ ಪ್ರೊಟೆಕ್ಟ್ಸ್ ಪೀಪಲ್ ಹೂ ಪ್ರೊಟೆಕ್ಟ್ ಧರ್ಮ. जो लोग धर्म का रक्ष करते हैं उनको धर्म रक्ष करती है. ದ್ರೌಪದಿಯನ್ನು ರಕ್ಷಿಸಿದ್ದು ದ್ರೌಪದಿಯ ಧರ್ಮ, ಪಾಂಡವರನ್ನು ರಕ್ಷಿಸಿದ್ದು ಪಾಂಡವರ ಧರ್ಮ. ಮಹಾಭಾರತದಿಂದ ನಾವೇನು ಕಲಿತೇವು ಎಂದರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ನೀವು ಯಾರು ಧರ್ಮನ ರಕ್ಷಣೆ ಮಾಡ್ತಿರೋ ಆ ಧರ್ಮ ನಿಮ್ಮನ್ನ ತಿರುಗಿಸಿ ರಕ್ಷಣೆ ಮಾಡೇ ಮಾಡುತ್ತೆ ಅಂತ ನಮಗೆ ಆ ಮಹಾಭಾರತದಿಂದ ಗೊತ್ತಾಗುತ್ತೆ ಅಂತ ಗುರುಗಳು ನಮ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಗುರುಗಳು ಹೇಳ್ತಾರೆ, ನನ್ನ ಬಳಿ ಎಷ್ಟೋ ಜನ ಬರ್ತಾರೆ, ಸ್ವಾಮೀಜಿ ನನ್ನ ಧರ್ಮವೇನು, ನನ್ನ ಜೀವನದ ಪರ್ಪಸ್ ಏನು ಅಂತ ಕೇಳ್ತಾರೆ. ಅವರಿಗೆ ನಾನು ಏನ್ ಹೇಳಿ? ಅವ್ರು ಬಂದಿರೋದು ಯಾರ ಹತ್ರ? ನನ್ನ ಹತ್ರ ತಾನೆ. ಅವ್ರಿಗೆ ಗೊತ್ತಾಗತ್ತಲ್ವಾ ನನ್ನ ಹತ್ರ ಬಂದ್ಮೇಲೆ ಅವರ ಜೀವನದ ಪರ್ಪಸ್ ಏನು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಜೀವನದ ಪರ್ಪಸ್ಸೇ ನಿಮ್ಮ ಜೀವನದ ಪರ್ಪಸ್ ಅಂತ ಹೇಳ್ತಾರೆ ಮಾಸ್ಟರ್ಸ್ ಅವರು. ನೀನು ನನ್ನ ಹತ್ರ ಬಂದಿದೀಯಯ್ಯ, ನಾನ್ ಏನ್ ಮಾಡ್ತಾ ಇದ್ದೀನಿ? ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನ ಮಾಡ್ತೀನಿ, ಇದೇ ನನ್ನ ಜೀವನದ ಪರ್ಪಸ್ ಅಂದ್ಮೇಲೆ ನೀನ್ ನನ್ನ ಹತ್ರ ಬಂದಿರೋದ್ರಿಂದ ನಿನ್ನ ಜೀವನದ ಪರ್ಪಸ್ಸು ಅದೇನೆ. ನೀನು ಬಿಸ್ಮಿಲ್ಲಾ ಖಾನ್ ಹತ್ರ ಬಂದಿಲ್ಲ. ಬಿಸ್ಮಿಲ್ಲಾ ಖಾನ್ ಹತ್ರ ನೀನು ಹೋದ್ರೆ ಏನ್ ಮಾಡ್ತಾನೆ? ಅವನೇನ್ ಧ್ಯಾನ ಹೇಳ್ಕೊಡ್ತಾನ ನಿನ್ಗೆ? ಧ್ಯಾನ ಮಾಡಪ್ಪ, ಧ್ಯಾನ ಪ್ರಚಾರ ಮಾಡಪ್ಪ ಅಂತ ಇಲ್ಲ ತಾನೆ. ಅವ್ರು ಏನ್ ಮಾಡ್ತಾರೆ? ಬಿಸ್ಮಿಲ್ಲಾ ಖಾನು ನಿನ್ ಕೈಗೆ ಶಹನಾಯಿ ಕೊಟ್ಟು ಇದನ್ನ ಊದೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಅದು ಬಿಸ್ಮಿಲ್ಲಾ ಖಾನ್ನ ಜೀವಮಾನದ ಧರ್ಮ. ನನ್ನ ಜೀವಮಾನದ ಧರ್ಮ ಧ್ಯಾನ ಹೇಳ್ಕೊಡೋದು. ಮತ್ತೆ ನೀನು ಗವಾಸ್ಕರ್ ಹತ್ರ ಹೋಗಿ ನನ್ನ ಜೀವಮಾನದ ಧರ್ಮ ಏನು ಅಂತ ಕೇಳಿದ್ರೆ ಅವನು ನಿನಗೆ ಧ್ಯಾನನ ಹೇಳ್ಕೊಡ್ತಾನ? ಇಲ್ಲ. ಅವನೇನ್ ಹೇಳ್ಕೊಡ್ತಾನೆ? ಗವಾಸ್ಕರ್ ಕ್ರಿಕೆಟ್ ಚೆನ್ನಾಗಿ ಆಡಪ್ಪ ಅಂತ ನಿನ್ ಕೈಗೆ ಬ್ಯಾಟ್ ಕೊಡ್ತಾನೆ, ಮತ್ತೆ ಬ್ಯಾಟ್ ಹಿಡಿಯೋದು ಹೇಗೆ ಅಂತಾನು ಕಲಿಸ್ತಾನೆ, ಮತ್ತೆ ಶಾಟ್ ಹೊಡೆಯೋದು ಹೇಗೆ ಅಂತ ಹೇಳ್ಕೊಡ್ತಾನೆ, ಮತ್ತೆ ಆ ಬಾಲಲ್ಲಿ ಆಡ್ಬೇಕಾದ್ರೆ ಆ ಡಿಫೆನ್ಸ್ ಮಾಡೋದು ಹೇಗೆ ಅಂತಾನು ನಿಮ್ಗೆ ಹೇಳ್ಕೊಡ್ತಾನೆ. ಅದು ಗವಾಸ್ಕರಿನ ಜೀವಮಾನದ ಧರ್ಮ. ಅವನು ಅದಕ್ಕೋಸ್ಕರನೇ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬುದ್ಧನ ಹತ್ರ ಹೋದ್ರೆ ಬುದ್ಧ ಏನ್ ಹೇಳ್ತಾನೆ? ಧ್ಯಾನ ಮಾಡು ಅಂತಾನೆ ಹೇಳುದು. ಅವನ ಜೀವಮಾನದ ಧರ್ಮ ಧ್ಯಾನ ಮಾಡು ಅಂತ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ನಮ್ಮ ಪಿರಮಿಡ್ ಮಾಸ್ಟರ್ ಬಳಿ ಬಂದರೆ ನಾವೇನು ಹೇಳುತ್ತೇವೆ? ನೀನು ಧ್ಯಾನವನ್ನು ಹೇಳಿಕೊಡಪ್ಪ, ಊರೂರು ಸುತ್ತಪ್ಪ, PMC ಆಫೀಸ್ ಹಾಕಪ್ಪ, PMC ಸ್ಟುಡಿಯೋ ಮಾಡು, ಆ ಊರಿನಲ್ಲಿ ಇನ್ನೂ ಸ್ಟುಡಿಯೋ ಬಂದಿಲ್ಲವೇ ಅಲ್ಲಿಗೆ ಕ್ಯಾಮ್ರಾಮ್ಯಾನ್ ಕಳಿಸು, ಅಲ್ಲಿ ಧ್ಯಾನವನ್ನು ರೆಕಾರ್ಡ್ ಮಾಡಿಸು ಎಂದು ಹೇಳುತ್ತೇವೆ. ನಾನೇನ್ ಸುನಿಲ್ ಗವಾಸ್ಕರ್ ಅಲ್ಲ ಬ್ಯಾಟ್ ಹಿಡಿಯಲು ಹೇಳಲು, ಬಿಸ್ಮಿಲ್ಲಾ ಖಾನ್ ಅಲ್ಲ ಶಹನಾಯಿ ಹಿಡಿಯಲು ಹೇಳಲು. ಇವನು ಪಿರಮಿಡ್ ಮಾಸ್ಟರ್. ಪಿರಮಿಡ್ ಮಾಸ್ಟರ್ ಏನು ಹೇಳುತ್ತಾನೆ? ಏಯ್, ಊರೂರಿಗೆ ಹೋಗಿ ಧ್ಯಾನ ಹೇಳಿಕೊಡಯ್ಯ ಅನ್ನುತ್ತಾನೆ. ನೀನು ವೀರಪ್ಪನ್ ಬಳಿ ಹೋಗಿ ನಾನೇನು ಮಾಡಲಿ ಎಂದು ಕೇಳಿದರೆ ಅವನು ಏನು ಹೇಳುತ್ತಾನೆ? ಊರನ್ನೆಲ್ಲ ದೋಚಯ್ಯ ಅಂತಾನೆ. ಅವನಿಗೆ ಅದೊಂದೇ ಗೊತ್ತಿರುವುದು, ಆ ವೀರಪ್ಪನಿಗೆ ಅದನ್ನೇ ಹೇಳುತ್ತಿರುತ್ತಾನೆ. ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಾನು ಕೊಳಲು ನುಡಿಸುತ್ತೇನೆ, ಆದರೆ ನನ್ನ ಬಳಿಗೆ ಬರುವವನು ಕೊಳಲು ನುಡಿಸುವುದನ್ನು ಕಲಿಸಲು ನಾನು ತಯಾರಿಲ್ಲ ಅಂತ ಹೇಳ್ತಾರೆ. ನನಗೆ ಕೊಳಲು ಊದಕ್ ಬರುತ್ತೆ, ಕೊಳಲು ಕಲ್ತಿದ್ದೀನಿ, ಆದ್ರೆ ನನ್ನ ಬಳಿ ಬಂದ್ರೆ ಅವರಿಗೆ ಕೊಳಲು ಹೇಗೆ ನುಡಿಸೋದು ಅಂತ ನಾನು ಕಲ್ಸೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹರಿಪ್ರಸಾದ್ ಚೌರಾಸಿ ಅವರ ಬಳಿ ಹೋಗು, ಅವರು ನಿನಗೆ ಕೊಳಲು ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ. ನನಗೆ ಕೊಳಲು ಬಂದ್ರುನು ನಾನು ಹೇಳ್ಕೊಡಲ್ಲ, ಯಾಕಂದ್ರೆ ನನ್ನ ಉದ್ದೇಶ ಅದಲ್ಲ. ನನಗೆ ರಸ್ತೆ ಗುಡಿಸಲು ಸಹ ಬರುತ್ತೆ, ಆದ್ರೆ ನಾನು ರಸ್ತೆ ಗುಡಿಸೋದಿಲ್ಲ. ನನ್ನ ಸಮಯವನ್ನು ಅದರಲ್ಲಿ ವ್ಯಯ ಮಾಡುವುದಿಲ್ಲ. ನಾನು ಸಂಗೀತ ಹೇಳಿಕೊಡೋದಿಲ್ಲ, ನನ್ನ ಸಮಯವನ್ನು ಅದಕ್ಕೆ ನಾನು ನೀಡೋದಿಲ್ಲ. ನನ್ನ ಸಂಪೂರ್ಣ ಸಮಯ ಧ್ಯಾನವನ್ನು ಹೇಳಿಕೊಡುವುದಕ್ಕಾಗಿಯೇ ಇದೆ. ಸಂಗೀತ ಹೇಳಿಕೊಡಲು ನಾನು ಹುಟ್ಟಲಿಲ್ಲ, ಬರಲಿಲ್ಲ, ಅದು ನನ್ನ ಉದ್ದೇಶವೂ ಅಲ್ಲ. ಅದಕ್ಕೆ ಮಹಾನ್ ಸಂಗೀತ ಗುರುಗಳಾದ ಡಾಕ್ಟರ್ ಪಿನಾಕಿ ನಿಶಾಂಕ್ ಅವರ ಬಳಿ ಇದ್ದರೂ ಸಹ ನಾನು ಸಂಗೀತ ಕಲಿಯುವುದನ್ನು ನಿಲ್ಲಿಸಿದೆ. ಮನೆ ಪಕ್ಕದಲ್ಲೇ ಇದ್ದರೂ ಸಹ, ಏಕೆಂದರೆ ನನ್ನ ಧ್ಯೇಯ ಅದಲ್ಲ.
ನನ್ನ ಧ್ಯೇಯ ಧ್ಯಾನ ಹೇಳ್ಕೊಡೋದು ಅಷ್ಟೇ. ಈಗ ನನ್ನ ಧರ್ಮ ಮುಗೀತು ಮಾಸ್ಟರ್ಸ್. ಧರ್ಮದ ಬಗ್ಗೆ ಹೇಳುವುದು ನನ್ನ ಧರ್ಮವಾಗಿತ್ತು, ಅದು ಮುಗಿಯಿತು ಅಂತ ಹೇಳಿ ಈ ಕ್ಲಾಸ್ ಅನ್ನ ನಾನು ಸಹ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.